ಹಾಯ್ ಫ್ರೆಂಡ್ಸ್, ಬ್ರಹ್ಮಾಂಡದ ಎಲ್ಲ ಕಡೆಯಲ್ಲಿ ಒಂದೇ ಥರ ಸಮಯ ಇರೋದಿಲ್ಲ ಅಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಗ್ರೇಟ್ ಸೈಂಟಿಸ್ಟ್ ಆದಂಥ ಆಲ್ಬರ್ಟ್ ಐನ್ಸ್ಟೈನ್ ಅವರೇ ತಮ್ಮ ರಿಲೇಟಿವಿಟಿ ಥಿಯರಿಯಲ್ಲಿ ಟೈಮ್ ತಾನಾಗೆ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನೇ ಟೈಮ್ ಡೈಲೇಷನ್ ಅಂತ ಕರೆಯೋದು. ಇಮ್ಯಾಜಿನ್ ಮಾಡ್ಕೊಳ್ರಿ, ಇಬ್ಬರು ಸೇಮ್ ಏಜ್ನ ಫ್ರೆಂಡ್ಸ್ ಇದ್ದಾರಂತ. ಅದರಲ್ಲಿ ಒಬ್ಬ ಭೂಮಿ ಮೇಲಿದ್ದಾನೆ, ಇನ್ನೊಬ್ಬ ಸ್ಪೇಸ್ನಲ್ಲಿ ಲೈಟ್ ಸ್ಪೀಡ್ನಲ್ಲಿ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ರಿ. ಅವನು ಒಂದಷ್ಟು ವರ್ಷಗಳ ನಂತರ ತಿರುಗಿ ಭೂಮಿಗೆ ಬಂದರೆ ಅವನು ಇನ್ನೂ ಯಂಗಾಗೇ ಇರ್ತಾನೆ. ಆದರೆ ಭೂಮಿಯಲ್ಲಿರೋನಿಗೆ ವಯಸ್ಸಾಗಿಬಿಟ್ಟಿರುತ್ತೆ. ಇದು ಕೇಳೋದಕ್ಕೆ ವಿಜ್ಞಾನದ ಒಂದು ದಂತಕಥೆ ಥರ ಇರ್ಬೋದು, ಆದರೆ ಇದು ರಿಯಲ್ ಲೈಫ್ನಲ್ಲಿ ವರ್ಕ್ ಆಗುತ್ತೆ. ಇದೆಲ್ಲವೂ ಗ್ರಾವಿಟಿ ಕಾರಣದಿಂದ ಆಗುತ್ತೆ. ಎಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಟೈಮ್ ಸ್ಲೋ ಆಗುತ್ತೆ, ಎಲ್ಲಿ ಗ್ರಾವಿಟಿ ಕಡಿಮೆ ಇರುತ್ತೋ ಅಲ್ಲಿ ಟೈಮ್ ಸ್ಪೀಡ್ ಆಗುತ್ತೆ. ಹೀಗಾಗಿಯೇ ವಿಜ್ಞಾನಿಗಳು ಬ್ಲ್ಯಾಕ್ ಹೋಲ್ ಅಂತ ದೊಡ್ಡ ದೊಡ್ಡ ಮಾಸ್ ಇರುವಂಥ ಆಬ್ಜೆಕ್ಟ್ಗಳಲ್ಲಿ ಗ್ರಾವಿಟಿ ಜಾಸ್ತಿ ಇರೋ ಕಾರಣದಿಂದ ಟೈಮ್ ಆಲ್ಮೋಸ್ಟ್ 0 ಆಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಏಕೆ, ನಮಗೆ ಗೊತ್ತಿಲ್ಲದೇ ಪ್ರತಿದಿನ ಉಪಯೋಗ ಮಾಡುವ GPS ಸ್ಯಾಟಲೈಟ್ಗಳು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತವೆ. ಅವು ಸ್ವಲ್ಪ ಭೂಮಿಯಿಂದ ದೂರ ಇರೋ ಕಾರಣ ಅವುಗಳು ಗ್ರಾವಿಟಿನ ಕಡಿಮೆ ಎಕ್ಸ್ಪೀರಿಯೆನ್ಸ್ ಮಾಡ್ತವೆ. ಹೀಗಾಗಿ ಅಲ್ಲಿ ಸಮಯ ಸ್ಪೀಡಾಗಿರುತ್ತೆ. ಇದಕ್ಕೋಸ್ಕರನೇ ವಿಜ್ಞಾನಿಗಳು ಸಮಯವನ್ನು ಆವಾಗವಾಗ ರಿಸೆಟ್ ಮಾಡಬೇಕಾಗಿ ಬರುತ್ತೆ. ಹೀಗಾಗಿಯೇ ಹೇಳೋದು, ಟೈಮ್ ಎಲ್ಲ ಕಡೆ ಒಂದೇ ಥರ ಇರೋದಿಲ್ಲ ಅಂತ. ಅದು ಸ್ಪೀಡ್ ಮತ್ತು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.